ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅಮ್ಮನವ್ರ ದೇವಸ್ಥಾನದ ಆಡಳಿತ ಮಂಡಳಿ ತೀರ್ಮಾನ ಅಂದ್ರೆ ಗೊತ್ತಲ್ಲ, ಎಲ್ಲಾ ಕಾನೂನನ್ನು ಮೀರಿದ ಶಾಸನ. ನಾಳೆಯಿಂದ ಈ ಹಿರಣ್ಮಯಿ ನಮ್ಮ ತ್ರಿಪುರ ಸುಂದರಿ ಅಮ್ಮನವರ ಸ್ವತ್ತು. ನಮ್ಮಪ್ಪ ವೈದ್ಯರಲ್ವಾ, ಅದಕ್ಕೆ ಹೊಸದೇನೋ ಕಂಡಿಡಿಸಿದ್ದಾರೆ. ಇದು ನಾನು ಇನ್ಮೇಲೆ ಪ್ರಯೋಗ ಮಾಡೋಣ ಅಂತ ತಂದಿದ್ದೀನಿ. ಬೇಕಾಗಿಲ್ಲ. ಮತ್ತೆ ಕೊಡ್ಲಿ? ಇಂಥದ್ನೆಲ್ಲ ಆ ಹಿರಣ್ಮಯಿ ಮೇಲೆ ತಾನೇ ನಾವು ಪ್ರಯೋಗ ಮಾಡೋದು. ಈಗಲೂ ಇದನ್ನೇ ಮಾಡೋಣ. ನೀನು ಇದನ್ನ ಹೋಗಿ ಅವಳಿಗೆ ಕೊಡು. ತಗೊಳ್ಳಿ ಮಿಠಾಯಿ. ಹೇಗೆ ನನ್ನ ಮಿಠಾಯಿ ಪ್ರಭಾವ ಬೊಂಬಾಟಾಗಿದೆ. ಇದೇನಾದ್ರೂ ಕೆಲಸ ಮಾಡದೆ ಹೋಗಿದ್ರೆ ನಿನಗೊಂದು ಗತಿ ಕಾಣಿಸ್ತಿದ್ದೆ. ಮೇಷ್ಟ್ರೆ, ಹಿರಣ್ಮಯಿ ಬಿದ್ಲು. ಹಿರಣ್ಮಯಿ, ಹಿರಣ್ಮಯಿ, ನಮಸ್ಕಾರ ಸರ್, ನಾನು ಹಿರಣ್ಮಯಿ. ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯೇನ್ರಿ ನಿಮ್ಗೆ? ಯಾಕೆ ಸರ್, ಏನಾಯ್ತು? ಹಿರಣ್ಮಯಿ ಹೇಗಿದ್ದಾಳೆ? ಅಲ್ಲ, ಹಿರಣ್ಮಯಿಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ಮೊದಲೇ ಯಾಕೆ ಹೇಳಿಲ್ಲ ನನಗೆ ನೀವು? ಏನು ಆರೋಗ್ಯದ ಸಮಸ್ಯೆನಾ? ಅದು ಅಂತಿಂತ ಸಮಸ್ಯೆ ಅಲ್ಲ, ಹೃದಯದ ಸಮಸ್ಯೆ ಅಂತ ಹೇಳ್ಬೇಕಲ್ವಾ? ಏನು ಹೃದಯದ ಸಮಸ್ಯೆನಾ? ನಿಮಗೆ ತಪ್ಪು ತಿಳುವಳಿಕೆ ಆಗಿದೆ ಸರ್. ಹಿರಣ್ಮಯಿಗೆ ಅಂಥದ್ದು ಯಾವ ಕಾಯಿಲೆನೂ ಇಲ್ಲ. ಮತ್ತೆ ಓಡ್ತಾ ಇರೋವಾಗ ಕುಸಿದ್ ಬಿದ್ಲು. ಇಂಥ ಸಮಸ್ಯೆ ಎಲ್ಲ ಆಗೋದು ಹೃದಯ ಸಂಬಂಧ ಕಾಯಿಲೆ ಇರೋರಿಗೆ. ಏನ್ ಹೇಳ್ತಿದ್ದೀರಾ ನೀವು? ಇವಾಗ ಹಿರಣ್ಮಯಿ ಎಲ್ಲಿದ್ದಾಳೆ? ಆಸ್ಪತ್ರೆಗೆ ಏನಾದರೂ ಕರ್ಕೊಂಡು ಹೋಗ್ಲಾ? ಸದ್ಯ ಅಂಥ ಪ್ರಮೇಯ ಏನು ಬಂದಿಲ್ಲ. ಒಳಗಡೆ ಮಲಗಿಸಿದ್ದೀನಿ, ಬನ್ನಿ. ಹಿರಣ್ಮಯಿ, ಏನಾಯ್ತು ಕಂದ? ಕಣ್ಬಿಡು. ಹಿರಣ್ಮಯಿ, ತಪ್ಪು ಮಾಡಿಬಿಟ್ರಿ ನೀವು. ಮಗುಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ನನಗೆ ಮೊದಲೇ ಹೇಳಬೇಕಾಗಿತ್ತು. ನಿಮ್ಮ ಅಜಾಗರೂಕತೆಯಿಂದ ಎಂಥ ಕೆಲಸ ಆಯಿತು ನೋಡಿ. ಸರ್, ನಮ್ಮ ಹಿರಣ್ಮಯಿಗೆ ಯಾವ ಹೃದಯದ ಕಾಯಿಲೆನೂ ಇಲ್ಲ. ಅವಳು ಆರೋಗ್ಯವಾಗಿದ್ದಾಳೆ. ಆದ್ರೆ ಇವತ್ತೇನಾಯ್ತು ಅಂತಾನೆ ಗೊತ್ತಿಲ್ಲ ಸರ್. ಹಿರಣ್ಮಯಿ, ಕಣ್ಬಿಡಮ್ಮ. ನೋಡು, ನಿನ್ ರಶ್ಮಿಮಾ ಬಂದಿದ್ದಾಳೆ. ಕಣ್ಬಿಡು. ಹಿರಣ್ಮಯಿ, ಹಿರಣ್ಮಯಿ,
ಕಣ್ಬಿಡಮ್ಮ. ಏಯ್ ಸೌಗಂಧಿ, ಹೇಗ್ ನನ್ನ ಕೈ ಚರಕ. ಶಬಾಷ್ ಪ್ರಕಾಶ, ಶಬಾಷ್. ಹಿರಣ್ಮಯಿ ಸ್ಪರ್ಧೆಯಿಂದ ಹೊರಗೆ ಹೋಗೋ ಹಾಗೆ ಮಾಡಿದ್ಯಾ. ಶಬಾಷ್. ಹಿರಣ್ಮಯ್, ಹಿರಣ್ಮಯ್, ಪುಟ್ಟ ಏನಾಗಿತ್ತು ನಿನ್ಗೆ? ಎದ್ದೇಳು. ರಶ್ಮಿ ಅಮ್ಮ, ರಶ್ಮಿ ಅಮ್ಮ, ಮೇಷ್ಟ್ರಿಗೆ ಹೇಳಿ ನನ್ನ ಈ ಸ್ಪರ್ಧೆಯಿಂದ ಆಚೆ ತೆಗ್ದಾಕ್ಬಿಡಿ ಅಂತ. ಪುಟ್ಟ ನೀನ್ ಮೊದಲು ಸುಧಾರಿಸ್ಕೊ, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಇಲ್ಲ, ನಾನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲೇಬೇಕು. ಆಯ್ತು ಕಂದ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಯಾರು ಮಾತಾಡಿದ್ರು ಅಷ್ಟೇ, ಹಿರಣ್ಮಯಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸೋಕ್ಕಾಗಲ್ಲ. ನೋಡಿ ಹಿರಣ್ಮಯಿ, ನಿನಗೆ ಶರೀರದಲ್ಲಿ ಶಕ್ತಿ ಸಾಲದು. ಅದರಲ್ಲೂ ನೀನು ಓಡಬೇಕಾದ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ದೊಡ್ಡ ರಾಧಾಂತಾನೆ ಆಗೋಗ್ಬಿಡುತ್ತೆ. ನಿನ್ನ ಜೀವಕ್ಕೆ ಅಪಾಯ. ಹಾಗಾಗಿ ನೀನು ಈ ಸ್ಪರ್ಧೆಯಲ್ಲಿ ಭಾಗವಹಿಸೋ ಆಗಿಲ್ಲ. ಮೇಷ್ಟ್ರೆ, ನನ್ನ ಆರೋಗ್ಯ ಚೆನ್ನಾಗೇ ಇದೆ, ನಂಗೇನು ಆಗಿಲ್ಲ. ಆರೋಗ್ಯ ಚೆನ್ನಾಗಿದ್ದಿದ್ರೆ ನಿನಗೀಗೆಲ್ಲ ಆಗ್ತಾ ಇತ್ತಾ? ನೀನೇ ಹೇಳು. ಸರ್, ಅವಳಿಗೆ ದಯವಿಟ್ಟು ಇನ್ನೊಂದು ಅವಕಾಶ ಮಾಡಿಕೊಡಿ ಸರ್. ನೋಡಿ, ನಿಮಗೆ ನಿಮ್ಮ ಮಗು ಬಗ್ಗೆ ಜವಾಬ್ದಾರಿ ಇಲ್ಲದೆ ಇರ್ಬೋದು, ಆದರೆ ಈ ಮಗು ಬಗ್ಗೆ ನನಗೆ ಕಾಳಜಿ ಇದೆ. ಸರ್ ಅಲ್ಲ ಸರ್, ಇದ್ರ ಬಗ್ಗೆ ಇನ್ನೂ ಹೆಚ್ಚು ಚರ್ಚೆ ಬೇಡ. ಹಿರಣ್ಮಯಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇಲ್ಲ ಅಷ್ಟೇ. ನೀವು ಹಿರಣ್ಮಯಿನ ಕರ್ಕೊಂಡು ಮನೆಗೆ ಹೋಗ್ಬೋದು. ಅಲ್ಲ ಸರ್, ಮಾತ್ ಬೇಡ, ಮೊದಲು ಕರ್ಕೊಂಡೋಗಿ. ಅಯ್ಯೋ, ನೀವ್ಯಾಕೆ ತಟ್ಟೆ ಲೋಟ ತೊಗೊಂಬರೋ ತೊಂದರೆ ತಗೊಂಡ್ರಿ? ಇದರಲ್ಲಿ ಏನು ತೊಂದರೆ ಅಮ್ಮ? ನಾವೇ ಕುಡಿದು ಲೋಟ ತಟ್ಟೆ ತೊಳೆದ್ರೆ ತೊಂದರೆ ಏನು ಬಂತು? ನಿಮಗೆ ತೊಂದರೆ ಅಲ್ಲ, ಆದರೆ ಅದನ್ನು ತೊಳೆದು ನೀವು ಬಿಟ್ಟರೆ ನಮಗೆ ತೊಂದರೆ ಬಿಡಿ. ಅಂದರೆ ಏನಿಲ್ಲ, ಇನ್ನೊಂದು ಲೋಟ ಬಿಸಿ ಕಾಫಿ ಮಾಡಿ ಕೊಡ್ಲೇನು? ಅಯ್ಯ ಬೇಡಿಮ್ಮ, ಈಗಾಗಲೇ ಬೆಳಗ್ಗಿಂದ 5-6 ಲೋಟ ಕಾಫಿ ಕುಡ್ದಾಗಿದೆ. ಕುಡಿದು ಏನು ಮಾಡ್ತೀರಿ, ಬಿಟ್ಟು ಸಿಕ್ಕ್ರೆ. ಏನಂದ್ರಿ? ಏನಿಲ್ಲ, 5-6 ಲೋಟ ಅಂತ ಯಾಕೆ ಲೆಕ್ಕ ಹಾಕ್ತೀರಿ? ಕುಡಿಬೇಕು ಅಂತ ಅನ್ಸಿದ್ರೆ ಹೇಳಿ, ಬೇಕಾದ್ರೆ ಬಿಸಿ ಬಿಸಿ ಕಾಫಿ ಮಾಡಿ ಕೊಡ್ತೀನಿ ಅಂದೆ. ಹೌದಮ್ಮ, ಅಲ್ಲಿ ರಾಶಿ ಕೆಲಸ ಮಾಡೋಳು ನಾನೊಬ್ಳೆ. ನನ್ನ ಕೈಯಲ್ಲಿ ಎಷ್ಟಾಗ್ತಿತ್ತೋ ಅಷ್ಟು ಮಾಡ್ಕೊತಿದ್ದೆ. ಅದನ್ನು ನಾನು ನೋಡಿಲ್ವೇ? ನೀವು ಬೇರೆ ಬಾಯ್ಬಿಟ್ಟು ಹೇಳಬೇಕಾ? ಪಾದ್ರಸ ಥರ ಓಡಾಡ್ತಾ ಇದ್ರಿ. ಸರಿಯಮ್ಮ, ನಾನು ಈ ತಟ್ಟೆ ಲೋಟ ತೊಳೆದು ಬಿಡ್ತೇನೆ. ಯಾಕೆ, ನಾನು ಚೆನ್ನಾಗಿರೋದು ಇಷ್ಟ ಇಲ್ವಾ ನಿಮಗೆ? ಯಾಕಮ್ಮ ಹಾಗಂತೀಯ? ನಿಮ್ಮ ಕೈಲಿ ಕೆಲಸ ಮಾಡಿಸಿದ್ದನ್ನ ನನ್ನ ಮಗಳೇನಾರು ನೋಡ್ಬಿಟ್ರೆ ಅಷ್ಟೇ ನನ್ನ ಕತೆ. ಹೋಗಿ ಹಾಯಾಗಿ ಕೂತೀರಿ, ಬೇಕಾದ್ರೆ ಇನ್ನೊಂದು ಲೋಟ ಕಾಫಿ ಮಾಡಿಕೊಡ್ತೀನಿ. ಹಾಗೆಲ್ಲ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲಮ್ಮ, ಮೈ ಜಡ್ಡಿಡ್ದು ಹೋಗ್ಬಿಡುತ್ತೆ. ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ರೆ ಹೇಳು, ನನ್ನ ಕೈಲಾದಷ್ಟು ಮಾಡ್ತೀನಿ. ಅಯ್ಯಯ್ಯೋ, ನಿಮ್ಮ ಕಡೆ ಕೆಲಸ ಮಾಡಿಸೋದು ಉಂಟಾ ನನಗೆ? ಒಂದು ವಿಷಯ ಗೊತ್ತಾ ನಿಮಗೆ?
ಏನು? ಈ ಮನೇಲಿ ನನಗೇನು ಆಳಿನ ಅವಶ್ಯಕತೆ ಇಲ್ಲ. ನನ್ನ ಕೆಲಸನ ನಾನೇ ಬೇಗ ಬೇಗ ಮಾಡಿ ಮುಗಿಸ್ಬಿಡ್ತೀನಿ. ಅದರಿಂದ ನನಗೇನು ಆಯಾಸ ಆಗೋದಿಲ್ಲಪ್ಪ. ಆದರೆ ಏನಮ್ಮ ಆದರೆ? ಮನೆಯಲ್ಲಿ ಖಾರ ಪುಡಿ ಮುಗಿದೋಗಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಮನೆ ಕೆಲಸನೇ ಆಗುತ್ತೆ. ಮಾಡಬೇಕು ಅಂದ್ಕೊಂಡ್ರೆ ಆಗ್ತಾನೇ ಇಲ್ಲ. ಒಂದು ವಾರದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಏನು ಮಾಡೋದು, ಇವತ್ತಾದರೂ ಮಾಡೋಣ ಅಂತ ಈ ಮೆಣಸಿನ್ಕಾಯಿ ತೆಗೆದಿಟ್ಕೊಂಡು ಕೂತಿದ್ದೀನಿ. ಅಯ್ಯೋ, ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ತೀಯಾ? ಕೊಡು, ನಾನು ಬಿಡಿಸ್ಕೊಡ್ತೀನಿ. ಅಯ್ಯ, ಬರೀ ಬಿಡಿಸ್ಕೊಟ್ರೆ ಸಾಕಾ? ಅಯ್ಯೋ, ಬಿಡಿಸ್ಕೊಡೋದೇನು ಬಂತಮ್ಮ, ಅದನ್ನು ಕುಟ್ಟೇ ಕೊಡ್ತೀನಿ. ಒಳಕಲ್ಲೆಲ್ಲಿದೆ ಹೇಳಮ್ಮ? ಒಳಕಲ್ಲು ಆ ಕಡೆ ಕೋಣೆಯಲ್ಲಿದೆ. ಅಯ್ಯೋ ಬೇಡ ಬಿಡಿ, ನೀವ್ಯಾಕೆ ಮತ್ತೆ ಮುದುಕೆ ಹತ್ರ ಖಾರ ಪುಡಿ ಕುಟ್ಟಿಸ್ಕೊಂಡ್ರು ಅಂತಂತಾರೆ. ಬೇಡ. ಯಾರು ಏನಂದ್ರೆ ಏನಮ್ಮ, ಯಾರು ಏನು ಅಂದ್ರೂ ನಮಗೇನು ಹಚ್ಕೊಳ್ಳೋದಿಲ್ಲ. ಮನೆಗೆ ಬೀಗ ಹಾಕಿದೆಯಲ್ಲ, ಎಲ್ಲಿ ಹೋದ್ರು ಇವೆಲ್ಲ? ನಾನು ಬರ್ತೀನಿ, ಮಗುನ ದತ್ತು ತಗೊಳ್ಳೋದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ. ಅಲ್ಲ, ನನಗೆ ಹೆದರ್ಕೊಂಡು ಎಲ್ಲರೂ ಗುಳೆ ಹೊರಟೋದ್ರ ಅಂತ. ಮನೆಯವರು ಎಲ್ಲಾದರೂ ಹಾಳಾಗಿ ಹೋಗ್ಲಿ, ನನಗೆ ಆ ಶ್ರೀಚಕ್ರಧಾರಿಣಿ ಮಗು ಸಿಕ್ಕರೆ ಸಾಕಿತ್ತು. ಇನ್ನು ನೀವು ಮನೆ ಮನೆ ಮುಂದೆ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಬೇಡ್ಕೊಳ್ಳೋದು ಒಂದೇ ಇರೋದು ಶಾಸ್ತ್ರಿಗಳೇ. ಸರಿಯಾದ ಸಮಯಕ್ಕೆ ಬಲಿಗೆ ಕತ್ತಿ ಹಿಡ್ಕೊಂಡು ಕಾಯ್ತಾ ಇರೋರು ಹಾಗೆ ದುತ್ ಅಂತ ಪ್ರತ್ಯಕ್ಷ ಆಗ್ಬಿಡ್ತೀರಿ ನೋಡಿ ನೀವು ನನ್ನನ್ನು ಚರಿಯೋದಕ್ಕೆ. ಹೋದ ಜನ್ಮದಲ್ಲಿ ನೀವೇನಾದ್ರೂ ನಾರದರಾಗಿದ್ರೇನೋ? ಈ ಜನ್ಮಕ್ಕೆ ನಿಮ್ಮ ಕೈಯಲ್ಲಿ ತಂಬೂರಿ ಒಂದಿಲ್ಲ ಅಷ್ಟೇ. ಇರ್ಲಿ ಬಿಡಿ, ಆ ಮಹಾಮಹಿಮ ಸ್ಮಶಾನವಾಸಿ ಭಸ್ಮಧಾರಿ ಶಿವನ ಕೈಯಲ್ಲೇ ಭಿಕ್ಷಾ ಪಾತ್ರೆ ಇರಬೇಕಾದ್ರೆ ಇನ್ನು ಈ ವಿರೂಪಾಕ್ಷ ಶಾಸ್ತ್ರಿ ಚಕ್ರಾಪುರಿ ಅಮ್ಮನ ದೇವಸ್ಥಾನದ ಧರ್ಮದರ್ಶಿಯಾಗಿರೋ ನಾನು ಭಿಕ್ಷಾ ಪಾತ್ರೆನೂ ಹಿಡ್ಕೊಳ್ತೀನಿ, ಭಿಕ್ಷೆನೂ ಬೇಡ್ತೀನಿ, ಶ್ರೀಚಕ್ರ ದಕ್ಕೋವರೆಗೆ. ನಿಮ್ಮನ್ನು ನೋಡಿ ನಗಬೇಕೋ ಅಳಬೇಕೋ ಒಂದು ಅರ್ಥ ಆಗ್ತಿಲ್ಲ ಶಾಸ್ತ್ರಿಗಳೇ. ನಿಮ್ಮ ಈ ಶ್ರೀಚಕ್ರದ ಲಾಲಸೆಯಿಂದ ಎಂತೆಂಥ ಅನಾಹುತಗಳಾಗಿವೆ, ಯಾರ್ಯಾರಿಗೆ ಎಷ್ಟೆಷ್ಟು ನಷ್ಟವಾಗಿದೆ, ಸ್ವಯಂ ನಿಮಗೇನೆ ಎಂಥ ಅವಮಾನವಾಗಿದೆ ಅನ್ನೋದ್ರ ಲೆಕ್ಕಾಚಾರ ಎಲ್ಲ ನಿಮ್ಮ ಹತ್ರನೇ ಇದೆ. ಆದರೂ ಶ್ರೀಚಕ್ರದ ದುರಾಸೆಯನ್ನು ನೀವು ಬಿಟ್ಟಿಲ್ಲ. ಈಗ ಇನ್ನೊಂದು ಅಧ್ಯಾಯ ಶುರುವಾಗಿದೆ. ನೀವು ಬಂಗಾರಿ ಸಂಸಾರನ ಊರು ಬಿಟ್ಟು ಹೋಗೋ ಹಾಗೆ ಮಾಡಿದ್ರಲ್ಲ, ಹೇಳಿ ಇದು ತಪ್ಪಲ್ವಾ? ಈ ಕುಟುಂಬ ಕೂಡ ಅಮ್ಮನವ್ರ ಮಕ್ಕಳೇ ಅಲ್ವಾ? ಈ ಕುಟುಂಬಕ್ಕಾಗಿರೋ ನೋವಿಗೆ ಅಮ್ಮನವರು ನಿಮ್ಮನ್ನು ಸುಮ್ಮನೆ ಬಿಡ್ತಾರೇನ್ರಿ? ನಿಮಗೆ ಕ್ಷಮಿಸ್ತಾಳ? ನೋಡಿ ದೇಶಕರೇ, ನೀವು ವಿರಾಗಿಗಳು, ಎಲ್ಲವನ್ನೂ ಬಿಟ್ಟವರು, ಯಾವ ಆಸೆನೂ ನಿಮಗಿಲ್ಲ. ಆದ್ರೆ ನಾವು ಸ್ವರಾಗಿ ಬದುಕಿರೋವರೆಗೂ ಆಸೆ ತಪ್ಪಿತ್ತು. ನಿಮ್ಮಂಥವರು ನಮಗೆ ಪೂರಕವಾಗಿ ಸಹಾಯ ಮಾಡಬೇಕೆ ಹೊರತು ಯಾವಾಗಲೂ ನಿರಾಸೆ ತುಂಬಾ ಕೆಲಸ ಮಾಡಬಾರ್ದಲ್ವಾ ದೇಶಕರೇ? ನಿಮ್ಮದು ಶ್ರೀಚಕ್ರ ಪಡೆಯೋದು ಒಂದೇ ಸದುದ್ದೇಶವಾಗಿದ್ದಿದ್ರೆ ತನುಮನದಿಂದ ನಿಮ್ಮ ಸೇವಕನಾಗಿ ನಿಮ್ಮ ಪಾದದ ಬಳಿಗೆ ಬಿದ್ದಿರ್ತಿದ್ದೆ. ಏಕೆ ಹಿಂದೆಲ್ಲ ನಿಮ್ಮ ಒಳ್ಳೆಯ ಕೆಲಸಗಳಿಗೆ ನಾನು ಸಹಾಯ ಮಾಡೇ ಇಲ್ವೇನು? ಆದರೆ ನೀವು ಶ್ರೀಚಕ್ರನ ಪಡಿಬೇಕು ಅಂತಿರೋದು ಜಗತ್ತಿನ ಸರ್ವನಾಶಕ್ಕೆ. ಅದಕ್ಕೆ ನಾನು ಆಗಾಗ್ಗೆ ಬಂದು ನಿಮ್ಮನ್ನು ಎಚ್ಚರಿಸ್ತಿರ್ತೀನಿ. ಇದು ಕೂಡ ಆ ಮಹಾತಾಯಿ ಇಚ್ಛೆನೇ ಅಂತ ಅಂದ್ಕೊಳ್ಳಿ. ಹಾಗೆ ಅನ್ಕೊಳ್ಳೋದಾದ್ರೆ ಶ್ರೀಚಕ್ರವನ್ನ ನಾನೇ ಪಡ್ಕೋಬೇಕು ಅನ್ನೋದು ಕೂಡ ಅಮ್ಮನವ್ರ ಇಚ್ಛೆ ಅಂತ ನೀವು ಯಾಕೆ ತಿಳ್ಕೊಳ್ಳೋದಿಲ್ಲ? ಅದಕ್ಕೆ ಸಹಾಯ ಮಾಡೋ ಚಿಂತನೆ ನಡೆಸಿ. ಹಾಗೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ತೆಪ್ಪಕ್ಕೆ ಕೂತಿರಿ, ಬಗಲು ಮುಳ್ಳು ತರ ಬಂದು ಚುಚ್ಚುತ್ತಾನೇ ಇರಬೇಡಿ. ನೋಡಿ ದೇಶಿಕರೇ,
ಆ ಚಕ್ರಧಾರಿಣಿ ಶಿಶು ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ನಿಮ್ಮ ದಿವ್ಯ ದೃಷ್ಟಿಯಿಂದ ಒಂದು ಸಾರಿ ನೋಡಿ ಕೈಗೆ ಅಂಜನ ಹಾಕಿಕೊಂಡು ಆ ಶ್ರೀ ಚಕ್ರಧಾರಿಣಿ ಹಿರಣ್ಮಯಿ ಎಲ್ಲಿದ್ದಾಳೆ ಅಂತ. ಇಲ್ಲ ಶಾಸ್ತ್ರಿಗಳೇ, ನಾನು ಇನ್ಯಾವತ್ತೂ ನಿಮಗೆ ಈ ದುಷ್ಕೃತಿಗಳಿಗೆ ಸಹಾಯ ಮಾಡೋದಿಲ್ಲ. ನೀವು ಬೇಕಾದ್ರೆ ನನ್ನನ್ನು ಬೈರಿ, ಉಗಿರಿ, ಬಗಲು ಮುಳ್ಳು ಅಂತ ಹೇಳಿ, ಬೇಕಾದ್ರೆ 2 ಏಟು ಹೊಡೆದ್ಬಿಡಿ. ಆದರೆ ಆಗಾಗ ಬಂದು ನಿಮಗೆ ಹೊಕ್ಕಿರೋ ಈ ಶ್ರೀಚಕ್ರದ ಭೂತವನ್ನು ಬಿಡಿಸೋ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತಾನೆ ಇರ್ತೀನಿ. ನೀವು ನನ್ನ ಬೆನ್ನಿಗೆ ಬಿದ್ದ ಶನಿ ಅಂತ ನನಗೆ ಯಾವತ್ತೂ ಗೊತ್ತು. ಇರ್ಲಿ ಬಿಡಿ, ಪರವಾಗಿಲ್ಲ, ನೀವು ತಿಳಿಸ್ತಾ ಇದ್ರೇನಂತೆ. ಆದ್ರೆ ಶ್ರೀಚಕ್ರಧಾರಿಣಿ ಮಗು ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದು ಎಲ್ಲಿದ್ದಾಳೆ ಅಂತ ನಾನು ಕಂಡುಹಿಡಿತೀನಿ. ಹೋಗಿ ಹೋಗಿ, ದೇವಸ್ಥಾನದಲ್ಲಿ ಅಮ್ಮನವರ ಪ್ರಸಾದದ ಸಮಯ ಆಯಿತು. ಪ್ರಸಾದ ತಗೊಂಡು ಚೆನ್ನಾಗಿ ಗದಗಿ, ಅಲ್ಲೇ ತಂಗಾಳಿ ಚೆನ್ನಾಗಿ ಬೀಸ್ತಾ ಇರುತ್ತೆ. ಪಗಡದಷ್ಟಾಗಿ ನಿದ್ದೆ ಮಾಡಿ, ಅಲ್ಲಿಗೆ ಅವತ್ತಿನ ಕಥೆ ಮುಗೀತು. ಆಯ್ತಾ? ನಿಮ್ದು ಒಂದು ಬದುಕು. ಅದೇನು ಬದುಕು ಅಂತ ಬದುಕ್ತಾ ಇದ್ದೀರಿ? ಜೀವನದಲ್ಲಿ ಒಂದು ಗೊತ್ತು, ಗುರಿ ಇಲ್ಲದೆ. ಗಂಧದವನ ಜೊತೆ ಗುದ್ದಾಡೋ ಅವಕಾಶ ಕೊಡು ತಾಯಿ ಅಂದರೆ ಈ ಸಗಣಿಯವನ ಜೊತೆ ಸರ್ಸಾಡು ಅಂತ ಹೇಳ್ತಿದ್ದೀಯಲ್ಲಮ್ಮ. ನನಗೆ ಅವಮಾನ ಆದರೆ ನಿನಗೆ ಅವಮಾನ ಆದ ಹಾಗಲ್ವೇ? ನನಗೆ ಶಕ್ತಿ ಕೊಡು ತಾಯಿ, ನನಗೆ ಶಕ್ತಿ ಕೊಡು. ಇವನನ್ನು ಸುಟ್ಟು ಬೂದಿ ಮಾಡುವ ಶಕ್ತಿ ಕೊಡು. ನೀನೆಲ್ಲಿ ಕೊಡ್ತೀಯ? ನೀನೇ ಈ ದುಷ್ಟನೆಲ್ಲ ಸಂಹಾರ ಮಾಡಬೇಕು ಅಂತ ನಿಶ್ಚಯಿಸಿರುವಾಗ ನನ್ನಂತವ್ರಿಗೆ ನೀನೆಲ್ಲ ಅವಕಾಶ ಕೊಡ್ತೀಯ? ಆಗಲಿ ತಾಯಿ, ನಿನ್ನ ಚಿತ್ತ ಹೇಗಿದೆಯೋ ಹಾಗೇ ಆಗಲಿ. ತಾಯಿ, ಎಲ್ಲೆಲ್ಲಿ ಹುಡ್ಕೋದ್ ನಿನ್ನ? ಇಲ್ಲೇನ್ ಮಾಡ್ತಿದೀಯ ನೀನು? ಏನು ಇಲ್ಲ ಕಣೋ, ಇವ್ರ ಮನೇಲಿ ಖಾರದ ಪುಡಿ ಮುಗ್ದೋಗಿತ್ತು, ಅದಕ್ಕೆ ನನ್ನ ಕೈಲಾದ ಸಹಾಯ ಮಾಡೋ. ಏನಮ್ಮ ಇದು? ಹೀಗ್ ಬೊಬ್ಬೆ ಗಟ್ಟಿದೆ, ಈ ವಯಸ್ಸಲ್ಲಿ ಮಾಡೋ ಕೆಲ್ಸನ ನೀನು? ಏನಾರ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಹಾಗಂದ್ರೆ ಈಗೋ ಮೊದ್ಲೆಲ್ಲ ನಾನು ಈ ಕೆಲಸ ಮಾಡಿದ್ದೆ ಅಲ್ವಾ? ಅವರ ಆಶ್ರಯದಲ್ಲಿ ನಾವಿದ್ದೀವಿ ಅಂದಮೇಲೆ ನಾವು ಕೈಲಾಗಿದ್ದ ಕೆಲಸ ಮಾಡಲೇಬೇಕು. ನೋಡು, ನಾನು ಭಾಳ ದಿವಸದ ಮೇಲೆ ಮೆಣಸಿನ್ಕಾಯಿ ಕೊಟ್ಟಿದ್ನಲ್ಲ, ಅದಕ್ಕೆ ಕೈಯೆಲ್ಲ ಸ್ವಲ್ಪ ಬೊಬ್ಬೆ ಬಂದಿದೆ. ಏನೂ ಆಗಲ್ಲ, ಬಿಡು, ಬಿಡಪ್ಪ ನೀನು. ಬಿಡಪ್ಪ. ರಶ್ಮಿ ಅಮ್ಮ, ನನಗೆ ಯಾವತ್ತೂ ಆಗಿರಲಿಲ್ಲ ಅಲ್ವಾ? ಆದರೆ ಯಾಕೆ ಇವತ್ತು ಹಿಂಗಾಯ್ತು? ನನಗನ್ಸುತ್ತೆ ದೇಹಕ್ಕೆ ತುಂಬ ಕೆಲಸ ಕೊಟ್ಟಾಗ ಹೀಗೆಲ್ಲ ಆಗುತ್ತೆ ಅಂತ. ಹಾಗಾದ್ರೆ ನಾನು ಇನ್ಮೇಲಿಂದ ಓಡಕ್ಕೆ ಆಗಲ್ವಾ? ಅಪ್ಪನ ಜೈಲಿಂದ ಬಿಡ್ಸ್ಕೊಂಬರಕ್ಕಾಗಲ್ವಾ ರಶ್ಮಿ ಅಮ್ಮ?